450 ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚನ್ನು ಮಾಡಿ ಮಧುಸೂದನ್ ನಾಯಕ್ ವರದಿಯನ್ನು ಸರ್ಕಾರ ಸಮೀಕ್ಷೆಯನ್ನು ಏನು ಮಾಡಿತ್ತು. ಹತ್ತತ್ರ 8-9 ತಿಂಗಳಾದ ನಂತರವೂ ಕೂಡ ಈ ವರದಿಯನ್ನು ಸರ್ಕಾರ ಮಂಡಿಸಲಿಕ್ಕೆ, ಕ್ಯಾಬಿನೆಟ್ಗೆ ತರಲಿಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇರುವಂಥದ್ದು ಹಲವು ರೀತಿಯಾದಂಥ ಅನುಮಾನಗಳಿಗೆ, ಊಹಾಪೋಹಕ್ಕೆ ಇವತ್ತು ಕಾರಣ ಆಗ್ತಾ ಇದೆ. ರಾಜ್ಯದ ಜನರ ತೆರಿಗೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಿ 450 ಕೋಟಿ ರೂಪಾಯಿಯನ್ನು ಈ ಒಂದು ಸಮೀಕ್ಷೆಗೆ ಸರ್ಕಾರ ಬಳಸ್ಕೊಂಡಿದ್ರೂ ಕೂಡ ಯಾಕೆ ಈ ವರದಿಯನ್ನು ಸರ್ಕಾರ ಮಂಡಿಸಲಿಕ್ಕೆ ಹಿಂದೇಟಾಗ್ತಾ ಇದೆ? ನೂತನ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಒಂದು ಶಬ್ದವನ್ನು ಕೂಡ ಯಾಕೆ ಮಾತಾಡ್ತಾ ಇಲ್ಲ? ಅವರಿಗೆ ಹಿಂದುಳಿದ ವರ್ಗದ ಬಗ್ಗೆ ಅಥವಾ ರಾಜ್ಯದ ಹಿಂದುಳಿದ ವರ್ಗದ ಕುರಿತಂತೆ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗಳು ಏನಾಗಿತ್ತು ಇದನ್ನು ತಿಳಿದುಕೊಳ್ಳುವಂಥ ಆಸಕ್ತಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ವಾ? ಈ ಎಲ್ಲ ರೀತಿಯಾದಂಥ ಅನುಮಾನಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದೇವೆ, ಸರ್ಕಾರ ತಕ್ಷಣ ಈ ವರದಿಯನ್ನು ಬಿಡುಗಡೆ ಮಾಡಬೇಕು, ವಿಧಾನಸಭೆಯಲ್ಲಿ ಮಂಡಿಸಬೇಕು. ಸಾರ್ವಜನಿಕ ಚರ್ಚೆಗೆ ಇದನ್ನು ಬಿಡೋದ್ರ ಮುಖಾಂತರ ಸರ್ಕಾರದ ಕಾರ್ಯಕ್ರಮಗಳು ಇದರ ಅಂಕಿಅಂಶಗಳ ಆಧಾರದಲ್ಲೇ ನಡಿಬೇಕು. ಅಂಕಿಅಂಶಗಳೇ ಸರಿಯಾಗಿಲ್ಲದಲೇ ಸರ್ಕಾರದ ಯಾವ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಧುಸೂದನ್ ನಾಯಕ್ ವರದಿಯನ್ನು ಜಾರಿಗೆ ತರಲಿಕ್ಕೆ ಯಾಕೆ ಹಿಂದೇಟಾಗ್ತಾ ಇದೆ ಅನ್ನುವಂಥ ಅನುಮಾನಗಳನ್ನು ಸರ್ಕಾರ ನಿವಾರಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಸಡನ್ ಆಗಿ ಯಾಕೆ ಪ್ರೀತಿ ಸರ್ ಅಂತ ಅಂದರೆ ನಿಮ್ಮಲ್ಲಿ ಮೀಟಿಂಗ್ ಆಗಿದೆ ಸರ್, ಹೋರಾಟ ಮಾಡಬೇಕು ಆ ಥರ? ಇಲ್ಲೇನಂತಂದರೆ ಸೆಪ್ಟೆಂಬರ್ನಲ್ಲಿ ಸಮೀಕ್ಷೆ ಪ್ರಾರಂಭ ಆಗಿದ್ದು, ಅಕ್ಟೋಬರ್ 30ಕ್ಕೆ ಮುಗಿದಿದೆ. ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳು ಹೇಳಿದ್ದೇನು ಅಂತ ಕೇಳಿದ್ರೆ 3 ತಿಂಗಳಲ್ಲಿ ವರದಿಯನ್ನು ಮಂಡಿಸ್ತೀವಿ ಅಂತ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ನಲ್ಲಿ ಇದು ಮಂಡಿಸಬೇಕಾಗಿತ್ತು. ಬಜೆಟ್ನಲ್ಲೂ ಇದ್ರ ಬಗ್ಗೆ ಒಂದು ಅಕ್ಷರ ಪ್ರಸ್ತಾಪ ಮಾಡಲಿಲ್ಲ. ನಾನು ವಿಧಾನಸಭೆಯಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದೆ. ಯಾಕೆ ರಾಜ್ಯಪಾಲರ ಭಾಷಣದಲ್ಲಿ ಇದನ್ನು ಸೇರಿಸಲಿಲ್ಲ, ಬಜೆಟ್ನಲ್ಲಿ ಯಾಕೆ ಸೇರಿಸಲಿಲ್ಲ ಅನ್ನುವಂಥ ಕೇಳ್ತಾನೆ ಇದ್ದೆ. ಅಂದರೆ ಇದನ್ನೆಲ್ಲ ಒಂದು ಕಡೆ ಗೌಪ್ಯವಾಗಿ ಇದನ್ನು ಡಸ್ಟ್ಬಿನ್ನಿಗೆ ಸೇರಿಸುವಂಥ, ಕಸದ ಬುಟ್ಟಿಗೆ ಹಾಕುವಂಥ ಹುನ್ನಾರ ನಡೆದಿದೆಯಾ? ನಮ್ದು ಇವತ್ತಿಂದ ಆಗ್ರಹ ಇಲ್ಲ. ಇದು ಕಳೆದ ಜನವರಿನಲ್ಲಿ ನಡೆದಂಥ ರಾಜ್ಯಪಾಲರ ಭಾಷಣದ ಅಧಿವೇಶನ ಸಂದರ್ಭದಲ್ಲೂ ಕೂಡ ನಾನು ಉಲ್ಲೇಖ ಮಾಡಿದ್ದೆ. ಮಾರ್ಚಲ್ಲಿ ನಡೆದಂಥ ಬಜೆಟ್ ಅಧಿವೇಶನದಲ್ಲೂ ಕೂಡ ಉಲ್ಲೇಖ ಮಾಡಿದೆ, ಯಾಕೆ ಒಂದು ಅಕ್ಷರನೂ ಸೇರಿಸಿಲ್ಲ ಅಂತ. ಈಗ ಜುಲೈ ಬಂದಿದೆ, ಜುಲೈ ಬಂದರೂ ಕೂಡ ಇದನ್ನು ಮಂಡಿಸ್ಲಿಕ್ಕೆ ಯಾಕೆ ಸರ್ಕಾರ ಹಿಂದೇಟಾಗ್ತಾ ಇದೆ? ಇದರ ಹಿಂದೆ ಏನು ಷಡ್ಯಂತರ ನಡೆದಿದೆ? ಇದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು. ರಾಜ್ಯದಲ್ಲಿ ಅರ್ಧ ಬರ, ಅರ್ಧ ನೆರೆ ಇದೆ ಆದರೆ ಸಚಿವರೇ ಇಲ್ಲ. 10 ಜನ ಸಚಿವರು ಹೆಲಿಕಾಪ್ಟರ್ನಿಂದ ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕಂತ ದಾವಣಗೆರೆ ಸೇರಿದಂತೆ ಅಲ್ಲ, ಸಹಜವಾಗಿ ಈ ವರ್ಷ ಇಡೀ ರಾಜ್ಯದಲ್ಲಿ ಮಳೆಗಾಲದ ಅಭಾವದ ಕಾರಣಕ್ಕೆ ಬರ ಬಂದಿದೆ. ಸರ್ಕಾರ ಎಷ್ಟು ತಾಲೂಕುಗಳನ್ನು ಬರಪೀಡಿತ ಘೋಷಿಸಬೇಕು ಅನ್ನುವಂಥ ಇನ್ನೂ ಪ್ರಾಥಮಿಕವಾದಂಥ ಸಮೀಕ್ಷೆಯನ್ನೇ ಸರ್ಕಾರ ಆಲೋಚನೆಯನ್ನು ಮಾಡಲಿಲ್ಲ. ಕುಡಿಯುವ ನೀರಿನ ಹಾಹಾಕಾರ ನಿರ್ಮಾಣ ಆಗ್ಬೋದು, ವಿದ್ಯುತ್ತಿಗೆ ಸಮಸ್ಯೆ ಆಗ್ಬೋದು, ಮೇವಿಗೆ ತೊಂದರೆ ಆಗ್ಬೋದು, ರೈತನ ಪರಿಸ್ಥಿತಿ ಎಲ್ಲಿ ಮುಟ್ಟುತ್ತೋ ಅನ್ನುವಂಥ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸಮರೋಪಾದಿಯಲ್ಲಿ ಸಚಿವ ಸಂಪುಟ ಕೆಲಸವನ್ನು ಮಾಡಬೇಕಾಗಿತ್ತು. ಒಬ್ಬ ಸಚಿವನಿಗೆ 3 ಜಿಲ್ಲೆ, 4 ಜಿಲ್ಲೆಗಳನ್ನು ಪ್ರಕೃತಿಯ ದೃಷ್ಟಿಯಿಂದ, ವಿಕೋಪದ ದೃಷ್ಟಿಯಿಂದ, ಬರದ ದೃಷ್ಟಿಯಿಂದ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದರೂ ಕೂಡ ಇನ್ನು ಸಚಿವರು ಭೇಟಿ ಕೊಡ್ತಾ ಇಲ್ಲ. ಪೂರ್ತಿ ಮಂತ್ರಿಮಂಡಲ ಮಾಡಬೇಕು ಅನ್ನುವಂಥ ಆಗ್ರಹ ನಮ್ಮದಿದೆ, ಅದು ಅವ್ರ ಪಾರ್ಟಿ ವಿಷಯ. ಆದರೆ ಇಂಥ ರಾಜ್ಯದಲ್ಲಿ ಬರ್ತಾ ಇರುವಂಥ ಭೀಕರ ಬರಗಾಲದ ಸಂದರ್ಭದಲ್ಲಿ ಸರ್ಕಾರ ಒಂದು ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು, ಕೈಗೊಂಡಿಲ್ಲ. ಇದಕ್ಕೆ ಬೇಕಾದಂಥ ಅನುದಾನಗಳೇನು ಬೇಕು, ಯಾವ ತಾಲೂಕುಗಳನ್ನು ಘೋಷಣೆ ಮಾಡಬೇಕು, ಜುಲೈ ಆಗಸ್ಟ್ನಲ್ಲಿ ಯಾವ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು, ಇದ್ರ ಯಾವುದರ ಕುರಿತಂತೆಯೂ ಕೂಡ ಸರ್ಕಾರ ತೆಗೆದುಕೊಳ್ಳಿಲ್ಲ. ನಾನು ಆಗ್ರಹಿಸ್ತೇನೆ, ತಕ್ಷಣ ಅಧಿವೇಶನವನ್ನು ಕರೀರಿ, ಇದು ಎಲ್ಲದರ ಕುರಿತಂತೆ ಚರ್ಚೆಯನ್ನು ಮಾಡೋಣ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಸರ್, ಈಗ SIR ನಡೀತಾ ಇದೆ ಸರ್, ಅದ್ರ ನಡುವೆ PCR ಕೊಡ್ತಿದ್ದಾರೆ, ಅಂದರೆ ಶಾಶ್ವತ ಪ್ರಮಾಣ. ಈಗಾಗಲೇ ಇದನ್ನು ನಿನ್ನೆ ನಮ್ಮ ಪಾರ್ಟಿಯಿಂದ ನಮ್ಮ ಕೇಂದ್ರ ಸಚಿವರು ಸ್ಪಷ್ಟ ಮಾಡಿದ್ದಾರೆ. ಸರ್ಕಾರ ತರಾತುರಿನಲ್ಲಿ PCR ಯಾಕೆ ಮಾಡ್ತಾ ಇದೆ? PCR ಮಾಡುವಂಥ ಅದರ ಹಿಂದೆ ಏನು ದುರುದ್ದೇಶ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಯಾರು ಮೂಲ ನಿವಾಸಿಗಳಲ್ಲ ಅಂಥವ್ರನ್ನ ಸಕ್ರಮ ಮಾಡುವಂಥ ಒಂದು ಹುನ್ನಾರ ಈ PCR ಮುಖಾಂತರ ನಡೀತಿದೆಯಾ ಅಂತ ಅನುಮಾನ ಬರ್ತಾ ಇದೆ. ಭಾಳ ತರಾತುರಿನಲ್ಲಿ PCR ಮಾಡಲಿಕ್ಕೆ ಸರ್ಕಾರ ಹೊರಟಿರುವಂಥದ್ದು. PCR ಮಾಡಲಿಕ್ಕೆ ಸರ್ಕಾರಕ್ಕೆ ಆಸಕ್ತಿ ಇದೆ. 2023ರಿಂದ 26 ತನಕ ಒಂದೇ ಒಂದು ಹೊಸ ರೇಷನ್ ಕಾರ್ಡನ್ನು ಸರ್ಕಾರಕ್ಕೆ ಕೊಡಲಿಲ್ಲ. ಬಡವರಿಗೆ ರೇಷನ್ ಕಾರ್ಡ್ ಕೊಡಿ ಅಂತೇಳಿ ಅವತ್ತಿಂದ ಹೇಳ್ತಾ ಇದ್ದೀವಿ. 3 ವರ್ಷದಿಂದ ಒಂದು ರೇಷನ್ ಕಾರ್ಡ್ ಕೊಡಲಿಲ್ಲ, ಒಂದು ಮನೆ ಕೊಡಲಿಲ್ಲ. ಈಗ PCR ಕೊಡುವಂಥ ತರಾತುರಿ ಏನು ಸರ್ಕಾರಕ್ಕೆ? ರೇಷನ್ ಕೊಡ್ಲಿಕ್ಕೆ ಆಗದಲ್ಲೇ ಇರೋರು, ಮನೆ ಕೊಡ್ಲಿಕ್ಕೆ ಆಗದಲ್ಲರೂ PCR ಕೊಡ್ತಾ ಇರುವಂಥ ದುರುದ್ದೇಶ ಇವತ್ತು ಜನರಿಗೆ ಗೊತ್ತಾಗಿದೆ. ಈಗಾಗಲೇ ಇದನ್ನು ಕೇಂದ್ರ ಸಚಿವರು ಸ್ಪಷ್ಟ ಮಾಡಿದ್ದಾರೆ ಮತ್ತು ನಾವು ಚುನಾವಣಾ ಆಯೋಗಕ್ಕೂ ಕೂಡ ಇದಕ್ಕೆ ಸಂಬಂಧಪಟ್ಟ ದೂರನ್ನು ಕೊಟ್ಟಿದ್ದೀವಿ. RSS ಬೈಠಕ್ ನಂತರ ಕೊಲೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಅಧ್ಯಕ್ಷರು ಮಾತಾಡ್ತಾರೆ. ಇವತ್ತು ರಾಜ್ಯದಲ್ಲಿರುವಂಥ ಕೆಲವು ಸಚಿವರಿಗೆ ಮತ್ತು ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷರಿಗೆ
ತಮ್ಮ ಸರ್ಕಾರದ ಯಾವುದೇ ಸಾಧನೆಗಳನ್ನು ಮಾಡಿದರೆ ಅದು ಪ್ರಚಾರಕ್ಕೆ ಬರೋದಿಲ್ಲ, ಮತ್ತು ಸರ್ಕಾರದ ಸಾಧನೆಗಳನ್ನು ಹೇಳಲಿಕ್ಕೆ ಏನೂ ಇಲ್ಲ ಅನ್ನುವಂಥದ್ದು ಗೊತ್ತಿದೆ. ತಮ್ಮ ಇಲಾಖೆಯ ಕಾರ್ಯಕ್ರಮಗಳನ್ನು ಹೇಳಲಿಕ್ಕೂ ಏನೂ ಇಲ್ಲ ಅನ್ನುವಂಥದ್ದು ಒಂದೆರಡು ಜನ ಸಚಿವರಿಗೆ ಗೊತ್ತಿದೆ. ಈ ಕಾರಣಕ್ಕೆ ಸದಾ ಸುದ್ದಿಯಲ್ಲಿರಬೇಕು ಅನ್ನುವ ಕಾರಣಕ್ಕೆ ಆರ್ ಎಸ್ ಎಸ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ರಾಜ್ಯದಲ್ಲಿ ಇದ್ದಾರೆ ಅಂತ ಗೊತ್ತಾಗಬೇಕು ಅಂದ್ರೆ ಆರ್ ಎಸ್ ಎಸ್ನ ಉಚ್ಚಾರಣೆ ಮಾಡಬೇಕು. ನಾವು ದಿನ ಬೆಳಗ್ಗೆ ಆರ್ ಎಸ್ ಎಸ್ ಅಂತ ಹೇಳೋದಿಲ್ಲ, ಅವರೇ ದಿನ ಬೆಳಗ್ಗೆ ಆರ್ ಎಸ್ ಎಸ್ ಅಂತ ಹೇಳ್ತಾ ಇದ್ದಾರೆ. ಆರ್ ಎಸ್ ಎಸ್ ಇಂದ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಆಗಿದ್ರೆ ಆಗಲಿ, ದಿನ ಹೇಳ್ಕೊಂಡಿರಲಿ ಅಂತ ತೊಂದರೆ ಇಲ್ಲ.